ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷದಿಂದ ಆರೋಗ್ಯದಿಂದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಶನಿವಾರ ಸಂಜೆಯಿಂದ ಈ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ದಿನ ನಮ್ಮ ಮನೆ ದೇವರ ಪೂಜೆ ಆದ್ರಿಂದ ಸ್ವಲ್ಪ ಪ್ರತ್ಯೇಕವಾಗಿಯೇ ನಾವು ಪೂಜೆ ಮಾಡ್ತೀವಿ. ಆದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ, ಹೊಸಲು ತೊಳೆದು, ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ. ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ತಾಯಂದಿರು ಡೈಲಿ ಇದೇ ರೀತಿ ಮಾಡ್ತಿದ್ರು. ಆಗ ನಮ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಬಟ್ ಅದರ ಹಿಂದೆ ಇರೋ ಕಾರಣ ಒಂದು ಮಹಾ ಅದ್ಭುತನೇ ಅಂತ ಹೇಳಬಹುದು. ಈ ರೀತಿ ಹೊಸಲಿಗೆ ಪೂಜೆ ಮಾಡೋದ್ರಿಂದ ಮನೆಯೊಳಗೆ ಯಾವುದೇ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋದಿಲ್ಲ. ಮತ್ತೊಂದು ವಿಷಯ ಸಹ ಇದೆ. ಈ ರೀತಿ ಮನೆ ಸಿಂಹದ್ವಾರಕ್ಕೆ ಪೂಜೆ ಮಾಡೋದ್ರಿಂದ ತುಂಬಾ ದಿನಗಳ ನಿಂತು ಹೋದ ಕೆಲಸ ಕಾರ್ಯಗಳು ಕೂಡ ನಡೆಯುತ್ತೆ ಅನ್ನೋ ನಂಬಿಕೆ ಇದೆ. ಇದನ್ನೇ ದ್ವಾರಲಕ್ಷ್ಮಿ ಪೂಜೆ ಅಂತಾನೂ ಕರಿತೀವಿ. ನಮಗೆ ಪ್ರತಿದಿನ ಈ ರೀತಿ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಮಂಗಳವಾರ, ಶುಕ್ರವಾರಗಳಲ್ಲಿ ಈ ರೀತಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಅಥವಾ ಸಂಧ್ಯಾಕಾಲ ಸಮಯದಲ್ಲಿ ಮನೆ ಮುಂದೆ ರಂಗೋಲಿ ಇಟ್ಟು ಪೂಜೆ ಮಾಡೋದ್ರಿಂದ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾರೆ ಅಂತಾನೆ ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ. ಸೊ ನಾನು ಸಹ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದನ್ನೇ ಫಾಲೋ ಮಾಡ್ತೀನಿ. ಯಾಕೆಂತಂದ್ರೆ ಈ ದಿನ ನಾವು ಯಾವ ಕಲ್ಚರ್‌ನ ಫಾಲೋ ಮಾಡ್ತೀವೋ ಅದನ್ನೇ ನಮ್ಮ ಮಕ್ಕಳು ಸಹ ಕಲಿತಾರೆ ಅಲ್ವಾ? ಸೊ ನಮಗೆ ಇರೋ 24 ಗಂಟೆಗಳಲ್ಲಿ 1 ಗಂಟೆ ಕಾಲ ಇದಕ್ಕೆ ಮೀಸಲಿಡೋದ್ರಲ್ಲಿ ಕಷ್ಟ ಅನ್ಸೋದು ಏನೂ ಇಲ್ಲ ನನ್ನ ಪ್ರಕಾರ. ಆದ್ರೆ ಇನ್ನೂ ಇಲ್ಲಾದ್ರೆ ಒಂದು ರಂಗೋಲಿಯನ್ನ ನೋಡ್ಕೊಂಡ್ ಬರೋಣ. ನಂತರ ಇಲ್ಲಿ ಪೂಜೆಗೆ ಅಂತ ರೆಡಿ ಮಾಡ್ತಿದ್ದೀನಿ. ದೀಪ ಬೆಳಗಿ ಆರತಿ ಕೊಡ್ತಿದ್ದೀನಿ.
ಇಲ್ಲಿ ಬಟರ್‌ನ ತಂದೀನಿ ತುಪ್ಪಕ್ಕೆ ಕಾಯಿಸ್ಬೇಕು ಅಂತ ಹೇಳ್ಬಿಟ್ಟು. ನಾವೆಲ್ಲ ಯೂಸ್ ಮಾಡೋದು ಆಲ್ಮೋಸ್ಟ್ ನಂದಿನಿ ಬಟರಲ್ಲೇ. ಬೆಂಗಳೂರಲ್ಲಿ ಇರೋರ್ಗಾದ್ರೆ ಗೊತ್ತಿರುತ್ತೆ. ಇಷ್ಟು ದಿನಗಳ ಕಾಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಹಾಲನ್ನ ಕೆನೆ ತೆಗೆದು ಅದರಿಂದ ನಾನು ಬೆಣ್ಣೆ ತೆಗಿತಿದ್ದೆ. ಬಟ್ ಆಕ್ಚುಲಿ ಕೆಲವೊಂದು ದಿನಗಳಿಂದ ಯಾಕೋ ಗೊತ್ತಿಲ್ಲ, ಅದು ಫ್ರಿಡ್ಜಲ್ಲಿ ಇರೋ ಕಾರಣ ಇಲ್ಲ ವೆದರಿಂದ ಆಗಿರ್ಬೋದು, ಹಾಲಿನ ಕೆನೆ ಅನ್ನೋದು ಫ್ರಿಡ್ಜಲ್ಲಿ ಇಟ್ರೂ ಸಹ ಉಳಿತಾ ಇಲ್ಲ. ಅದಕ್ಕೆ ಈ ಸರಿ ರೆಡಿಮೇಡ್ ಬಟರ್‌ನ ತಂದಿದ್ದೀನಿ. ಇದನ್ನ ನಾನು ಒಂದು ಅಗಲವಾದ ಪಾತ್ರೆ ಇಟ್ಟು, ದಪ್ಪದಾಗಿರುವಂಥ ಪಾತ್ರೆ ಇಟ್ಟು, ಅದರಲ್ಲಿ ಬಟರ್‌ನ ಹಾಕಿ ಲೋ ಫ್ಲೇಮಲ್ಲಿ ಗ್ಯಾಸ್‌ನ ಇಟ್ಟು ಇದನ್ನ ಕಾಯಿಸ್ತಿದ್ದೀನಿ. ಮತ್ತೊಂದು ಕಡೆ ಇವಾಗ ಹಾಲಿಗೆ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ನಾವು ಯೂಸ್ ಮಾಡೋ ಹಾಲು ಸಹ ನಂದಿನಿ ಹಾಲೇ ಆಗಿರುತ್ತೆ. ಮತ್ತೊಂದು ಕಡೆ ಇವಾಗ ನೀವು ನೋಡ್ತಿರ್ಬೋದು ಬಟರ್ ಸಹ ಅದು ಮೆಲ್ಟ್ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಕಾಫಿ, ಟೀಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಆಕ್ಚುಲಿ ಟೀ, ಕಾಫಿ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಬಟ್ ಪರ್ ಡೇ ಒನ್ಸ್ ಆದ್ರೂ ಟೀ, ಕಾಫಿ ಇರಲೇಬೇಕು ಅನ್ಸುತ್ತೆ. ಯಾವುದೇ ಅಭ್ಯಾಸ ಆಗಿರ್ಬೋದು, ಒಂದೇ ಸರಿ ನಾವು ಅಳವಡಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಬಟ್ ನಿಧಾನವಾಗಿ ಚೇಂಜ್ ಆಗಬಹುದು ಅನ್ನೋದು ನನ್ನ ನಂಬಿಕೆ. ಫಾರ್ ಎಕ್ಸಾಂಪಲ್ ವೈಟ್ ರೈಸ್‌ಗಿಂತ ಬ್ರೌನ್ ರೈಸ್ ಹೆಲ್ತಿ ಅಂತಾರೆ. ಆದ್ರೆ ಅಷ್ಟು ಬೇಗ ಬ್ರೌನ್ ರೈಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಸಂಜೆ ಆದ್ರೆ ಫುಲ್ ಮಳೆ, ಏನಾದ್ರೂ ಬಿಸಿ ಬಿಸಿಯಾಗಿ ತಗೊಳ್ಳೇಬೇಕು ಅನ್ಸುತ್ತೆ. ಸೊ ಸ್ವಲ್ಪ ಕ್ವಿಕ್ ಆಗಿ ಟೀ ಮಾಡಿದೆ. ಬಟ್ ಡೈಲಿ ಟೀ ಅಂತೂ ಕುಡಿಯೋದಿಲ್ಲ. ನಂತರ ಬೆಣ್ಣೆ ಸಹ ಕರಗಿದೆ. ಬೆಣ್ಣೆ ಕರಗಿದ್ರೆ ಆ ಅರೋಮನೆ ಸೂಪರ್ ಆಗಿರುತ್ತೆ ಅಲ್ವಾ? ಸೊ ಇಷ್ಟು ದಿನ ಬೆಣ್ಣೆ ನಾನು ಮನೆಯಲ್ಲೇ ಮಾಡ್ತಿದ್ನಲ್ಲ, ಸೊ ಇದರ ಅರೋಮಾಗೂ ನಾನು ಮನೆಯಲ್ಲೇ ಮಾಡೋ ಅರೋಮಾಗೂ ತುಂಬಾ ವ್ಯತ್ಯಾಸ ಕಾಣ್ಬೋದು. ಮತ್ತೆ ಇಲ್ಲಿ ನಾನು ಸಾಂಬಾರ್ಗೆ ಅಂತ ಪ್ರಿಪೇರ್ ಮಾಡ್ತಿದ್ದೀನಿ. ಇದು ಆಂಧ್ರ ಸ್ಟೈಲಲ್ಲಿ ಪಪ್ಪು ಅಂತಾರಲ್ಲ, ಪಪ್ಪು ಚಾರು ಅಂತಾನೂ ಕರೀತಾರೆ. ಅದನ್ನ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಫಸ್ಟ್ ಬೇಳೆನ ನೆನೆಸಿಟ್ಕೊಂಡು ನೆಕ್ಸ್ಟ್ 1½ ಅಷ್ಟು ಈರುಳ್ಳಿನ ಕಟ್ ಮಾಡ್ತಿದ್ದೀನಿ. ಅದಾದ ನಂತರ 3 ಟೊಮೊಟೊನ ತಗೊಂಡಿದ್ದೀನಿ. ನೀವಿಲ್ಲಿ ಹುಣಸೆ ಹಣ್ಣು ಜಾಸ್ತಿ ಹಾಕೋದಾದ್ರೆ 2 ಟೊಮೊಟೊ ಬಳಸ್ಬೋದು. ಬಟ್ ನಾನು ಹುಣಸೆ ಹಣ್ಣು ಕಡಿಮೆ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು 3 ಟೊಮೊಟೊನ ತಗೊಳ್ತಿದ್ದೀನಿ. ಇದನ್ನಾಗೂ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿಕೊಂಡು ಹಾಗೆ ಕುಕ್ಕರ್ಗೆ ಮಿಕ್ಸ್ ಮಾಡ್ಬೋದು. ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತಗೊಳ್ತಿದ್ದೀನಿ. ನಂತರ ಕುಕ್ಕರ್ಗೆ ಸ್ವಲ್ಪ ಆಯಿಲ್, ಜೀರಿಗೆ, ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ನೆಕ್ಸ್ಟ್ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಹಾಕೋಬೇಕು. ಟೊಮೊಟೊನು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆದ್ಮೇಲೆ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ ಆ ಬೇಳೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾವು ನೆನೆಸಿಟ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಒಂದು 2 ವಿಸಿಲ್ ಕೊಟ್ಟರು ಸಾಕಾಗುತ್ತೆ. ಸೊ ನೀರು ಸಹ ಹೆಚ್ಚಾಗಿ ಏನು ಹಿಡಿಯೋದಿಲ್ಲ. ಬೇಳೆ ಹಾಕಿದ ಮೇಲೆ ಅದನ್ನು ಒಂದು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರ ಮತ್ತೆ ಸ್ವಲ್ಪ ಉಪ್ಪು. ಇಲ್ಲಿ ಯಾವುದೇ ಮಸಾಲೆ ಬೇಕಾಗಿಲ್ಲ ಈ ಒಂದು ಸಾಂಬಾರ್ಗೆ. ತುಂಬಾ ಚೆನ್ನಾಗಿರುತ್ತೆ. ಆದ್ರೂನುವೆ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಹೆಲ್ತಿನೂ ಸಹ. ನೀವಿಲ್ಲಿ ತೊಗರಿಬೇಳೆ ಪ್ಲೇಸಲ್ಲಿ ನಾವು ಹೆಸರು ಬೇಳೆನೂ ಸಹ ಸೇರಿಸ್ಕೋಬೋದು. ಅದನ್ನು ತುಂಬಾ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ನೀರು ಸೇರಿಸಿದ್ದಾಯ್ತು. ಈಗ ನಾನು ಇದನ್ನ 2 ವಿಸಿಲ್ ಕೂಗಿಸ್ಕೊಂತೀನಿ. ಸ್ವಲ್ಪ ಆಯಿಲ್ನ ಹಾಕ್ತಿದ್ದೀನಿ ಮೇಲೆ ಉಕ್ಕಿ ಬರ್ದಿರ. ಸೊ ಇವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬರೋವರೆಗೂ ವೇಟ್ ಮಾಡ್ತಿದ್ದೀನಿ. ಅಷ್ಟರ ಒಳಗಡೆ ಸ್ವಲ್ಪ ಬೆಂಗಾಲ್ ಸ್ಟೈಲಲ್ಲಿ ಬದನೆಕಾಯಿ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಖಾರ ಹಾಕಿ ಅದನ್ನ ನೋಡೋಣ ಈಗ ಹೇಗೆ ಮಾಡೋಣ ಅಂತ. ಫಸ್ಟ್ ಬದನೆಕಾಯಿನ ಚೆನ್ನಾಗಿ ರೌಂಡ್ ಆಗಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕೋಬೇಕು. ಮತ್ತೆ ಆ ಬದನೆಕಾಯಿ ಸ್ಲೈಸಸ್ನ ಡೈಮಂಡ್ ಶೇಪಲ್ಲಿ ಆದ್ರೂ ಆಗಿರ್ಬೋದು, ಇಲ್ಲ ಲೈನ್ ಆದ್ರೂ ಆಗಿರ್ಬೋದು. ಅದ್ರ ಒಳಗಡೆ ನಾವು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಅದರ ಮಸಾಲೆಗೆ ಅಂತ ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರ ಮತ್ತೆ ಸ್ವಲ್ಪ ಸಾಲ್ಟ್, ಅದೇ ರೀತಿ ಒಂದಿಷ್ಟು ಮೀನ್ಸ್ ಒಂದು ಗಡ್ಡೆಯಲ್ಲಿ ಒಂದು ಅರ್ಧ ಗಡ್ಡೆಯಷ್ಟು, ಇಲ್ಲ ದೊಡ್ಡದು ಆದ್ರೆ ಒಂದು ಗಡ್ಡೆಯಷ್ಟು ನೀವು ಬೆಳ್ಳುಳ್ಳಿನ ಹಾಕಿ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ಆದ್ಮೇಲೆ ನಾವು ಆ ಸ್ಲೈಸಸ್ ಏನಿರ್ತಲ್ಲ ಅದರಿಂದ ಒಂದು ಸ್ಪೂನ್ ತಗೊಂಡು ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ತೀವಲ್ಲ ಅದೇ ರೀತಿ ಮ್ಯಾರಿನೇಟ್ ಮಾಡ್ಕೋಬೇಕು. ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿಕೊಂಡು ಎಲ್ಲಾ ಸ್ಲೈಸಸ್ಗೂ ಹೀಗೇನೆ ಒಂದು ಕಡೆ ನಾವು ಬೌಲಲ್ಲಾದ್ರೂ ಹಾಕೋಬಹುದು, ಇಲ್ಲ ಅಂತಂದ್ರೆ ನಿಮಗೆ ಕನ್ವೀನಿಯೆಂಟ್ ಆಗಿ ನೀವು ಆ ರೀತಿ ಹಾಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಾಂಬಾರ್ ರೆಡಿ ಆಯಿತು. ನಾನಿಲ್ಲಿ ಏನು ಮಾಡ್ತೀನಿ, ತರಕಾರಿ ಎಲ್ಲ ಪಕ್ಕಕ್ಕಿಟ್ಟು ಬೇಳೆ ಎಲ್ಲ ಒಂದು ಸ್ಟೆನರಲ್ಲಿ ಸ್ವಲ್ಪ ಪಕ್ಕಕ್ಕೆ ಹಾಕ್ಕೊಳ್ತಿದ್ದೀನಿ. ಇವಾಗ ತರಕಾರಿಯನ್ನು ಕುಕ್ಕರ್ಗೆ ಹಾಕಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಿದ್ದೀನಿ.
ಅದನ್ನ ಚೆನ್ನಾಗಿ ಮ್ಯಾಶ್ ಆದ್ಮೇಲೆ ಇದಕ್ಕೆ ನಾನು ಬೇಳೆಯನ್ನ ಸೇರಿಸ್ತಿದ್ದೀನಿ. ಆ ಬೇಳೆನ ನಾನು ಮ್ಯಾಶ್ ಮಾಡಲಿಲ್ಲ. ಯಾಕಂದ್ರೆ ಅದನ್ನ ಮ್ಯಾಶ್ ಮಾಡಿದ್ರೆ ಅದ್ರ ರುಚಿ ಚೇಂಜ್ ಆಗ್ಬಿಡುತ್ತೆ. ಸೊ ಅದರಿಂದ ನಂತರ ಇವಾಗ ನಾನು ಇಲ್ಲಿ ಹುಣಸೆ ಹಣ್ಣಿನ ರಸನ ಸೇರಿಸ್ತಿದ್ದೀನಿ. ಇದು ಹುಣಸೆ ರಸ ಸೇರಿಸಿದ ಆದ್ಮೇಲೆ ನಾವು ಒಂದ್ಸರಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು ಈ ರೀತಿ. ನಂತರ ಇದಕ್ಕೆ ನಾವು ಒಗ್ಗರಣೆಯನ್ನ ಕೊಟ್ಕೋಬಹುದು. ಒಗ್ಗರಣೆ ನಾರ್ಮಲ್ ಒಗ್ಗರಣೆನೇ ನಾವು ಕೊಟ್ಕೋಬಹುದು. ಇಲ್ಲ ನೀವೇನಾದ್ರೂ ಸಾತ್ವಿಕ ಆಹಾರ ಮಾಡ್ತಿದ್ದೀರಿ ಅಂತಂದ್ರೆ ಈರುಳ್ಳಿನ ನೀವು ಸ್ಕಿಪ್ ಮಾಡಿ ಸಹ ಇದೇ ರೀತಿ ಪ್ರಿಪೇರ್ ಮಾಡ್ಕೋಬಹುದು. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಮಸಾಲ ಇರೋದಿಲ್ಲ. ಚಿಕ್ಕ ಮಕ್ಕಳಿಗೂ ಸಹ ನೀವು ಫೀಡ್ ಮಾಡ್ಬೋದು. ಮತ್ತೆ ಇಲ್ಲಿ ನಾನು ಇನ್ನೊಂದ್ ಕಡೆ ಫ್ರೈಗೆ ಅಂತ ರೆಡಿ ಮಾಡ್ತಿದ್ದೀನಿ. ಒಂದು ಕ್ಯಾಸ್ಟ್ ಐರನ್ ಫ್ರೈ ಪ್ಯಾನ್ ಅಲ್ಲಿ ಸ್ವಲ್ಪ ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಎಳ್ಳು ಮತ್ತೆ ಕರಿಬೇವು ಹಾಕಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಸ್ಲೈಸಸ್‌ನ ಬದನೆಕಾಯಿನ ಇಲ್ಲಿ ಹಾಕ್ತಿದ್ದೀನಿ. ಈ ಬದನೆಕಾಯಿ ಆಯಿಲ್ ಎಲ್ಲವನ್ನ ಅಬ್ಸರ್ವ್ ಮಾಡಬೇಕು. ಎಲ್ಲ ಹೀರ್ಕೊಂಡಿದ್ದಾದ್ಮೇಲೆ ಅದು ಸಾಫ್ಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಆವಾಗ ನಾವು ಅದನ್ನ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಬದನೆಕಾಯಿ ಫ್ರೈ ರೆಡಿ ಆಗ್ಬಿಡುತ್ತೆ. ನಮ್ ಲಂಚ್ ಇವತ್ತು ಈ ರೀತಿ ಇತ್ತು. 1 ಬೌಲ್ ರೈಸ್, ಸ್ವಲ್ಪ ಸಾರು, ದಾಲ್ ಅಂತಾನೆ ಕರಿಬೋದು. ಮತ್ತೆ ಬಂದ್ಬಿಟ್ಟು 2 ಚಪಾತಿ. ಇದು ನಮ್ಗೆ ಮ್ಯಾಂಡೇಟರಿ. ಅದ್ರ ಜೊತೆಗೆ ಸ್ವಲ್ಪ ಫ್ರೈ. ಡಿನ್ನರ್ ಆದ್ಮೇಲೆ ವೆಸಲ್ಸ್ನೆಲ್ಲ ಕ್ಲೀನ್ ಮಾಡಿ ಕೌಂಟರ್ ಟಾಪ್‌ನ ಕ್ಲೀನ್ ಮಾಡ್ತಿದ್ದೀನಿ. ರಾತ್ರಿ ಸಮಯ ಎಷ್ಟೇ ಲೇಟ್ ಆಗಿರ್ಬೋದು, ಅಡಿಗೆ ಮನೆ ಕ್ಲೀನ್ ಮಾಡಿನೇ ಮಲ್ಗೋದು. ಯಾಕಂದ್ರೆ ನನ್ಗೆ ಈ ರೀತಿ ಮಾಡೋದ್ರಿಂದ ನಾನು ಮಾರ್ನಿಂಗ್ ವರ್ಕ್‌ಗೆ ಹೋಗ್ಬೇಕಾದ್ರೆ ನನಗೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ. ನಾನು ಮಾರ್ನಿಂಗ್ ಏನ್ ಮಾಡ್ಬೇಕು ಅನ್ಕೊಂಡಿರೋ ಕೆಲ್ಸನ ನಾನು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಒಂದ್ ವೇಳೆ ರಾತ್ರಿ ನಾನು ಏನ್ ಕೆಲ್ಸ ಮಾಡಿಲ್ಲ ಅಂತಂದ್ರೆ ಅದು ನಮ್ಗೆ ಹೆಲ್ತ್‌ಗೂ ಒಳ್ಳೇದಲ್ಲ. ನಮ್ ಮೈಂಡಲ್ಲಿ ಆ ನೆಗೆಟಿವಿಟಿ ವೈಬ್ ಅನ್ನೋದು ಬಂದ್ಬಿಡುತ್ತೆ. ಮಾರ್ನಿಂಗ್ ನಾವು ಕಿಚನ್‌ಗೆ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ನೈಟಲ್ಲಿ ಕ್ಲೀನ್ ಮಾಡಿ ಮಾರ್ನಿಂಗ್ ನಾವು ಕಿಚನ್‌ಗೆ ಎಂಟ್ರಿ ಕೊಟ್ರೆ ಆ ವೈಬೇ ಒಂಥರ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ನೈಟಲ್ಲೇ ಎಷ್ಟೇ ಲೇಟ್ ಆಗಿರ್ಬೋದು ಇದನ್ನ ಕ್ಲೀನ್ ಮಾಡಿನೇ ನಾನು ಮಲಗ್ತೀನಿ. ಕಿಚನ್ ಕ್ಲೀನಿಂಗ್ ಮುಗೀತು. ಸೊ ತುಂಬಾ ಜನ ಮೇಂಟೆನೆನ್ಸ್ ಕಷ್ಟ ಅಂತ ಹೇಳ್ಬಿಟ್ಟು ಕ್ಯಾಸ್ಟ್ ಐರನ್ ಯೂಸ್ ಮಾಡೋದೇ ಇಲ್ಲ. ಆದ್ರೆ ಇದು ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗಿದ್ರೂನು ಟೈಮ್ ಬೀಯಿಂಗ್ ಆದ್ರೂನು ಇದರಿಂದ ಬರೋ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗಿರುತ್ತೆ. ನೋಡಿ ಇಲ್ಲಿ ಪಾನ್ನ ನೀಟಾಗಿ ತೊಳೆದು ಒಂದು ಡ್ರೈ ಕ್ಲಾತ್ ಇಂದ ನೀಟಾಗಿ ಒರೆಸ್ಬಿಟ್ಟು ಅದನ್ನ ನಾವು ಸ್ವಲ್ಪ ಹೀಟ್ ಮಾಡಿ ನಂತರ ಸ್ವಲ್ಪ ಆಯಿಲ್‌ನ ಅಪ್ಲೈ ಮಾಡಿ ಟಿಶ್ಯೂ ಇಂದ ಜಸ್ಟ್ ಅದನ್ನ ಸ್ಪ್ರೆಡ್ ಮಾಡಬೇಕು ಅಷ್ಟೇನೆ ಪಾನ್ ಇಂದ. ಮತ್ತೆ ಫ್ಲೇಮ್‌ನ ಆಫ್ ಮಾಡ್ಬಿಟ್ಟು ಒಂದಿನ ಹಾಗೆ ಬಿಡ್ಬೋದು. ಮತ್ತೆ ನಾವು ನೆಕ್ಸ್ಟ್ ಯಾವಾಗ ಯೂಸ್ ಮಾಡ್ಕೊಳ್ತೀವಿ ಆವಾಗ ಜಸ್ಟ್ ವಾಶ್ ಮಾಡಿನೇ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ಇಲ್ಲಿ ನನ್ನ ವೀಕೆಂಡ್ ಮೀಲ್ ಪ್ರಿಪರೇಷನ್ ನಡೀತಾ ಇದೆ. ವೀಕೆಂಡ್ ಅಲ್ಲಿ ಅಂತಂದ್ರೆ ಶನಿವಾರ ಇಲ್ಲ ಅಂತಂದ್ರೆ ಭಾನುವಾರ ಎಲ್ಲಾ ತರಕಾರಿಯನ್ನ ತರಿಸ್ಬಿಡ್ತೀನಿ. ಅದನ್ನ ತರಿಸ್ಬಿಟ್ಟು ಆ ವೀಕ್‌ಗೆ ನನ್ಗೆ ಎಷ್ಟು ಬೇಕು ಅಷ್ಟು ತರಕಾರಿನ ತರಿಸಿ ಇಟ್ಕೊಂಡು ನಾನು ಅದನ್ನ ನೆಕ್ಸ್ಟ್ ಮೀಲ್ ಪ್ರಿಪರೇಷನ್‌ಗೆ ನಾನು ಯೂಸ್ ಮಾಡ್ಕೊಳ್ತೀನಿ. ಇದು ನನ್ಗೆ ಸ್ವಲ್ಪ ತುಂಬಾ ಈಸಿ ಅನ್ಸುತ್ತೆ. ನನ್ನ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ಸೊ ಲೈಕ್ ಇರೋದ್ ಕೆಲವೊಂದು ತರಕಾರಿಗಳನ್ನ ನಾನು ಸ್ಟೋರ್ ಮಾಡೋದಿಲ್ಲ. ಲೈಕ್ ಬೆಂಡೆಕಾಯಿ ಅಂತೆ, ಹೀರೆಕಾಯಿ ಅಂತವೆಲ್ಲ ನಾನು ಸ್ಟೋರ್ ಮಾಡಲ್ಲ. ಫ್ರೆಶ್ ಆಗಿ ತರ್ತೀನಿ. ಯಾವ್ದು ನಮಗೆ 1 ವೀಕ್ ಕಾಲ ನಾವು ಯೂಸ್ ಮಾಡ್ಕೋಬಹುದು ಅಂತದ್ ಮಾತ್ರ ನಾನು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿಕ್ಕೆ ತರಿಸ್ತೀನಿ. ನಾನು ಅದನ್ನೇ ನೆಕ್ಸ್ಟ್ ವೀಕೆಂಡ್ ವರ್ಗೂ ನಾನು ಅದನ್ನ ಯೂಸ್ ಮಾಡ್ಕೊಳ್ತೇನೆ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಪ್ಲೀಸ್ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.